ಕನ್ನಡದ ನಮಸ್ಕಾರಗಳು. ಎಲ್ಲೇ ಇರೋ ಹೇಗೆ ಇರೋ ನೀ ಕನ್ನಡನಾಗಿರು ಅಂತ ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ. ಅದನ್ನು ನೀವು ಅಕ್ಷರಶಃ ಪಾಲಿಸ್ತಾ ಇದ್ದೀರಿ. ನೀವು ಕನ್ನಡ ನಾಡನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ. ಇಲ್ಲಿಗೆ ಬಂದು ಈ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀರಿ. ಇದು ತುಂಬ ಹೆಮ್ಮೆಯ ಸಂಗತಿ. ಇದು ತುಂಬ ಸಂತೋಷ ಪಡತಕ್ಕಂಥದ್ದು. ಆದರೆ ಈಗ ಕನ್ನಡ ರಾಜ್ಯೋತ್ಸವ ಅಂದರೆ ಏನು ಅಂತ, ರಾಜ್ಯ ಉತ್ಸವ ಅಂದರೆ ಒಂದು ಅರ್ಥ ಕೊಡುತ್ತೆ, ಹಬ್ಬ ಅಂತೇಳಿ. ರಾಜ್ಯದ ಹಬ್ಬ, ಈ ಕನ್ನಡ ರಾಜ್ಯದ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ತುಂಬ ಸಂತೋಷ ಇದು ಯಾಕೆ ಆಚರಿಸ್ಬೇಕು? ಯಾಕೆ ಅಂದರೆ ಹಿಂದೆ ನಮಗೆ 1947ರಲ್ಲಿ ಭಾರತದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯ ಬಂದಾಗ ಏನಾಯಿತು ಅಂದರೆ ಮೈಸೂರು ಸಂಸ್ಥಾನ ಅಂತ ಒಂದಿತ್ತು. ಇಲ್ಲಿ ಹೆಚ್ಚಾಗಿ ಕನ್ನಡಿಗರಿದ್ದರು. ಆಮೇಲೆ ಏನಂದರೆ ಅನೇಕ ಕನ್ನಡ ಮಾತಾಡ್ತಕ್ಕಂಥ ಜನಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದರು. ಕೆಲವರು ಬಾಂಬೆ ಪ್ರದೇಶದಲ್ಲಿದ್ದರು, ಕೆಲವರು ತಮಿಳುನಾಡು ಪ್ರದೇಶದಲ್ಲಿದ್ದರು. ಈ ರೀತಿ ಹಂಚೋಗಿದ್ರು. ಇವನ್ನೆಲ್ಲ ಒಂದುಗೂಡಿಸಬೇಕು. ಏಕೆಂದರೆ ಮನೆಯಲ್ಲಿ ಕನ್ನಡ, ಆದರೆ ಹೊರಗೆ ಬೇರೆ ಭಾಷೆ. ಇವರು ತುಂಬ ಮುಜುಗರ ಆಗ್ತಾಯಿತ್ತು, ಭಾಳ ಕಷ್ಟ ಆಗ್ತಾಯಿತ್ತು. ಹೊರಗೇನೇನೆಂದರೆ ಇದನ್ನೆಲ್ಲ ಸರಿಪಡಿಸಬೇಕು ಅಂಥೇಳಿ ಅದನ್ನು ಆ ಪ್ರದೇಶಗಳನ್ನು ಕನ್ನಡ ರಾಜ್ಯಕ್ಕೆ ಸೇರಿಸಿದ್ರು. ಅಂದರೆ ಮೈಸೂರು ಸಂಸ್ಥಾನಕ್ಕೆ ಸೇರಿಸಿದರು. ಇದು ನವೆಂಬರ್ 1, 1956ನೇ ಇಸ್ವಿಯಲ್ಲಿ ನಡೆಯುತ್ತಿದ್ದು. ಈ ದಿನ ತುಂಬ ಸಂತೋಷ ದಿನ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಕನ್ನಡ ಅವರೆಲ್ಲನೂ ಬಂದು ಇಲ್ಲಿ ಸೇರಿದ್ದಾರೆ ಅಂತೇಳಿ. ಆದ್ದರಿಂದ ಈ ದಿನವನ್ನು ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಮುಂದಕ್ಕೆ ಏನಾಯ್ತು ಅಂದರೆ ಹೈದರಾಬಾದ್ ಕರ್ನಾಟಕದವರು ಅವರು ಹೇಳಿದ್ರು, ಇದು ಮೈಸೂರು ಸಂಸ್ಥಾನ ಸರಿ ಇಲ್ಲ, ಮೈಸೂರು ಅನ್ನೋದು ಸರಿ ಇಲ್ಲ, ನಾವು ಕನ್ನಡ ಜನಗಳು ನಾವು ಬೇರೆ ಹೆಸರಿಡಬೇಕು ಅಂತ ಹೇಳಿದ್ರು. ಏನು ಹೆಸರು ಬೇಕು ಅಂದರೆ ಕರ್ನಾಟಕ ರಾಜ್ಯ ಅಂತೇಳಿ. ಅದಕ್ಕೆ ಅವರು ತುಂಬ ಹೋರಾಡಿದ್ರು. ಕೊನೆಗೇನಾಯ್ತು ಅಂದರೆ 1973ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಆ ದಿವಸ ಕರ್ನಾಟಕ ರಾಜ್ಯ ಅಂತ ಆಯಿತು. ಹಿಂದೆ ಮೈಸೂರು ರಾಜ್ಯ ಅಂದಿತ್ತು, ಅದು ಹೋಗಿ ಕರ್ನಾಟಕ ರಾಜ್ಯ ಅಂತ ಆಯಿತು. ಆದ್ದರಿಂದ ಈ ದಿವಸ ಅಂದರೆ ನವೆಂಬರ್ 1 ಇದು ಕೂಡ ನಾವು ರಾಜ್ಯೋತ್ಸವ ಅಂತ ಆಚರಿಸ್ತೇವೆ. ಈಗ ಕನ್ನಡ ನಾಡಿಗೆ ಇತಿಹಾಸ ಇದೆ. ಏನು ಇತಿಹಾಸ? ಇದು ಹಿಂದೆ ಕಪ್ಪು ನೆಲ ಇರ್ತಕ್ಕಂಥ ನಾಡು, ಅದಕ್ಕೆ ಕರುನಾಡು ಅಂತ ಕರೀತಾ ಇದ್ರು. ಕರುನಾಡು ಹೋಗಿ ಕರ್ನಾಟಕ ಅಂತ ಆಯಿತು. ಇದಕ್ಕೆ ಕರ್ನಾಟಕಕ್ಕೆ ತಾಯಿ ಯಾರು? ಭುವನೇಶ್ವರಿ ದೇವಿ. ಇದಕ್ಕೆ ಒಂದು ಧ್ವಜ ಇದೆ, ಅದು ಕೆಂಪು ಮತ್ತು ಹಳದಿ. ಇದು ಈಗ ಈ ಸಂಸ್ಥಾನದ್ದು ಅಂದರೆ ಕರ್ನಾಟಕ, ಇಲ್ಲಿ ಇದನ್ನು ನಾವು ಚಿನ್ನದ ಬೀಡು ಅಂತ ಕರಿತೀವಿ. ಇಲ್ಲಿ ಚಿನ್ನ ಸಿಗುತ್ತೆ. ಕನ್ನಡ ಕಸ್ತೂರಿ, ಕನ್ನಡ ಕಂಪು ತಂಪು ಅಂತ ಕರಿತೀವಿ ನಾವು. ಇಲ್ಲಿ ಈ ಕರ್ನಾಟಕದಲ್ಲಿ ಯಾವುದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಇದೆ. ಏನೇನಿದೆ? ಈಗ ಒಂದೊಂದು ಕ್ಷೇತ್ರ ತಗೊಳ್ಳಿ. ಈಗ ಇದು ಅದು ಕವಿಗಳನ್ನು ತಗೊಳ್ಳಿ. ಹಿಂದೆ ರನ್ನ, ಜನ, ಪಂಪ, ರಾಘವಂಕ ಇದ್ದರು. ಅಷ್ಟೇ ಅಲ್ಲ, ರಾಜರು ತಗೊಳ್ಳಿ. ಕೃಷ್ಣದೇವರಾಯನ ಕಾಲದಲ್ಲಿ ಈ ವಿದೇಶಿಯರು ಬರೆದಿದ್ದಾರೆ, ರಸ್ತೆಯಲ್ಲಿ ರತ್ನ ವೈಡೂರ್ಯಗಳನ್ನು ವಜ್ರಗಳನ್ನು ಮಾಡ್ತಾ ಇದ್ರು ಅಂತೇಳಿ. ತಿಳ್ಕೊಳ್ಳಿ ಎಷ್ಟು ಸುಭಿಕ್ಷವಾಗಿತ್ತು ಅಂಥೇಳಿ. ಅದೇ ರೀತಿ ವಿಷ್ಣುವರ್ಧನ ರಾಜ, ಆಮೇಲೆ ಇಮ್ಮಡಿ ಪುಲಕೇಶಿ, ಈ ಥರ ಅನೇಕ ರಾಜರು ಆಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಮಧ್ವಾಚಾರ್ಯರು, ಪುರಂದರದಾಸರು, ಕನಕದಾಸರು, ಈ ರೀತಿ ಅನೇಕ ಮಹನೀಯರು ಇಲ್ಲಿ ಬಂದು ಹೋಗಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವೇಶ್ವರಯ್ಯ ನೀವು ಕೇಳಿರ್ಬೋದು, ಅವರು ದೊಡ್ಡ ಇಂಜಿನಿಯರ್ ಆಗಿದ್ದರು.
ಅಷ್ಟೇ ಅಲ್ಲ, ಈ ಸಾಫ್ಟ್ವೇರ್ ಸ್ಟಾರ್ಟ್ ಮಾಡಿದ್ರಲ್ಲ ಇನ್ಫೋಸಿಸ್, ನಾರಾಯಣ ಮೂರ್ತಿ ಕೂಡ ಕನ್ನಡ ನಾಡಿನವರು. ಆಮೇಲೆ ಇದು ಅಜಯ್ ಪ್ರೇಮ್ಜಿ ಅವರು ಕೂಡ ಕನ್ನಡದಲ್ಲಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಪ್ರೇಕ್ಷಣೀಯ ಸ್ಥಳಗಳು ಎಷ್ಟೋ ಇವೆ. ಈಗ ಬೇಲೂರು, ಹಳೇಬೀಡು, ಹಂಪೆ ಇದನ್ನೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಬೇಲೂರಿನಲ್ಲಿ ನೀವು ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು, ಅದರ ನೋಡದೇ ಇರೋರು ಹೋಗಿ ನೋಡಿ. ಅಲ್ಲಿ ಶಿಲಾಬಾಲಿಕೆ ಅಂತಿದೆ, ಅದು ತುಂಬ ಚೆನ್ನಾಗಿದೆ. ಅದು ನೋಡಿದ್ರೆ ಜಕಣಾಚಾರ್ಯ ಅದನ್ನು ಕೆತ್ತಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಏನು ಕಲ್ಲು ಬೆಣ್ಣೆ ಅಂತ ಇದೆ, ಬೆಣ್ಣೆಯಲ್ಲಿ ಯಾವ ಥರ ಮಾಡಿದ್ರೆ ಆ ಥರ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಇನ್ನು ಕ್ರೀಡಾಪಟುಗಳು ತಗೊಳ್ಳಿ. ಉದಾಹರಣೆಗೆ ಕ್ರಿಕೆಟ್ ತಗೊಳ್ಳಿ, ಅದರಲ್ಲಿ ಕರ್ನಾಟಕದಲ್ಲಿದ್ದಾರೆ ಅನಿಲ್ ಕುಂಬ್ಳೆ, ಶ್ರೀನಾಥ್, ಆಮೇಲೆ ರಾಹುಲ್ ದ್ರಾವಿಡ್, ಈ ಥರ ಅನೇಕರು ಇದ್ದಾರೆ. ಈ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಹೋದರೆ ಇನ್ನು ಗಂಟೆಗಳಾಗುತ್ತೆ, ಕಾಲಾವಕಾಶ ಇರೋದ್ರಿಂದ ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ದೇವರು ನಿಮಗೆಲ್ರಿಗೂ ಕನ್ನಡಿಗರಿಗೆ ಆರೋಗ್ಯ, ಸುಖ, ಶಾಂತಿ ಕೊಡಲಿ ಅಂತ ನಾನು ಬೇಡ್ಕೊಳ್ತೇನೆ. ಅಷ್ಟೇ ಅಲ್ಲ, ನನಗೆ ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆ ಇಂದ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜೈ ಕರ್ನಾಟಕ ಮಾತೆ.